ಕಾಪುವಿನ ಬ್ರಹ್ಮಮುಗ್ಗೇರ್ಕಳ ಪಿಲಿಚಂಡಿ ದೈವಸ್ಥಾನದಲ್ಲಿ ದ್ವೈವಾರ್ಷಿಕವಾಗಿ ನಡೆಯುವ ಐತಿಹಾಸಿಕ ಪಿಲಿಕೋಲ ಸಂಪನ್ನಗೊಂಡಿದೆ. ಹುಲಿವೇಷ ಹಾಕುವ ದೈವ ನರ್ತಕನಿಗೆ ಸಂಪ್ರದಾಯಬದ್ಧವಾಗಿ ಸ್ನಾನ ಮಾಡಿಸಿ ಬಣ್ಣಗಾರಿಕೆಗಾಗಿ ತೆಂಗಿನ ಗರಿಯಿಂದ ನಿರ್ಮಾಣ ಮಾಡಿದ ಪಂಜರದೊಳಗೆ ಕಳುಹಿಸಲಾಗುತ್ತೆ. ಬಣ್ಣ ಬಳಿದ ಬಳಿಕ ಪಟೇಲರ ಅನುಮತಿ ಪಡೆದು ಪಿಲಿಚಂಡಿ ಮನೆಯವರು ತೀರ್ಥ ಚಿಮುಕಿಸಿ ಪಂಜರದಿಂದ ಹೊರಬಂದು ಪಿಲಿಕೋಲ ಆರಂಭಗೊಳ್ಳುತ್ತೆ. ಇನ್ನು ಪಿಲಿ ದೈವವು ಬ್ರಹ್ಮರ ಗುಂಡಕ್ಕೆ 3 ಸುತ್ತು ಬಂದು ಬಳಿಕ ಮಾರಿಯಮ್ಮ ಗುಡಿಯ ಬಳಿ ನೆಟ್ಟ ಕಂಪವನ್ನೇರಿ ಅದಕ್ಕೆ ಕಟ್ಟಿದ ಕೋಳಿಯನ್ನ ಬಲಿಯಾಗಿ ಸ್ವೀಕರಿಸಿ ಬೇಟೆಗೆ ತೆರಳುತ್ತೆ. ವಿವಿಧೆಡೆ ತೆರಳಿ ಹಾಲು ಸಿಯಾಳ ಸ್ವೀಕರಿಸುವ ಆಚರಣೆ ನಡೆಯುತ್ತೆ. ಈ ವೇಳೆ ಪಿಲಿ ವೇಷಧಾರಿ ಮುಟ್ಟಿದ್ರೆ ಕಂಟಕ ಇದೆ ಎಂದು ಜನರು ತಪ್ಪಿಸಿಕೊಳ್ಳಲು ಓಡಾಡುತ್ತಾರೆ. ಇನ್ನು ಕಾಪು ಹಳೆ ಮಾರಿಯಮ್ಮ ಗುಡಿಯಲ್ಲಿ ಕಳೆದ ಮಂಗಳವಾರ ದೇವಿಯ ಅಪ್ಪಣೆ ಪಡೆದ ದೈವ ನರ್ತಕನಿಗೆ ಕೋಲದ ಹಿಂದಿನ ದಿನ ದೈವಸ್ಥಾನದಲ್ಲಿ ವೀಳ್ಯ ನೀಡುವ ಸಂಪ್ರದಾಯವಿದೆ. ಇನ್ನು ದೈವಾರ್ಷಿಕ ಪಿಲಿ ಕೋಲಕ್ಕೆ ದೈವ ನರ್ತಕನ ಆಯ್ಕೆಯನ್ನ ಮಾರಿಯಮ್ಮ ದೇವಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಿರ್ಧರಿಸಲಾಗುತ್ತೆ. ಇದಕ್ಕೂ ಮುನ್ನ ದೈವಸ್ಥಾನದಲ್ಲಿ ಬೊಬ್ಬರಿಯ ಕೊಡಮುಣಿತಾಯ ನಂದಿಕೇಶ್ವರ ಪಿದಾಯಿ ಪಿಲ್ಚಂಡಿ ಬ್ರಹ್ಮರ ನೇಮ ಮುಗ್ಗೇರ್ಕಳ ಶಕ್ತಿ ಸ್ವರೂಪಿಣಿ ತನ್ನಿಮಾನಿಗ ಮಧುಮಗ ಹಾಗೂ ಪರಿವಾರ ದೈವಗಳ ನೇಮ ಉರಿಚೌಂಡಿ ದೈವ ಕಡುಂಜಿ ಬಂಟ ಗುಳಿಗ ದೈವದ ನೇಮ ಸೇರಿದಂತೆ ಬಂಕಿನಾಯಕ ಪೊಲೀಸ್ ಮತ್ತು ಪಟೇಲ್ ಬಲಾಯಿಮಾರ ತಿಗಮಾರ ಪುರುಷ ಕೋಲ ಸಹಿತ ಪರಿವಾರ ದೈವಗಳ ನೇಮೋತ್ಸವ ನಡೆದಿವೆ. ಕರಾವಳಿ ಜಿಲ್ಲೆಗಳಷ್ಟೇ ಅಲ್ಲದೆ ಕಾಸರಗೋಡು ಮುಂಬೈ ಬೆಂಗಳೂರು ಮಲೆನಾಡು ಭಾಗಗಳು ಸೇರಿದಂತೆ ವಿದೇಶಗಳಿಂದ ಆಗಮಿಸಿದ ನೂರಾರು ಭಕ್ತರು ಪಿಲಿಕೋಲವನ್ನ ಕಣ್ತುಂಬಿಕೊಂಡರು. ನೇಮವಸ್ತೆಯಲ್ಲಿ 2 ವರ್ಷಗಳ ರಾಪಿನ ಒಂದು ಪೊರ್ಲೋಡು ಊರುಗಾಡು ಗ್ರಾಮಗಾಡು ಮಲ್ತಿನೆಕಲಾಡು ಮಲ್ಪಂದೆಂಟಲಾಡು ಏರಿಗಳ ದಾಲ ಒಂದು ಅಪಕೀರ್ತಿ ಬರೋದಕ್ಕ ಪೊರ್ಲೋಡು ಮಲ್ಪದಕೊರಡು ಒಂದು ಕೈ ಮುಗಿದ